ಬೇರೆಯವರ ಮೆಚ್ಚುಗೆಗೆ ಈ ರೀತಿಯ ಹುಚ್ಚು ಸಾಹಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸರಿಯಾದ ಟ್ರೈನಿಂಗ್ ಇಲ್ಲದೆ ಹಾವುಗಳ ಮರಿಯನ್ನು ಮುಟ್ಟಲೇಬಾರದು. ಹಾವಿನ ಮರಿ ಎಂದು ಅಸಡ್ಡೆಯಿಂದ ಅದನ್ನು ಮುಟ್ಟಿ ಸಾವನ್ನಪ್ಪಿರುವಂತಹ ಮಂಗಳೂರಿನ ರಾಮಚಂದ್ರ ಪೂಜಾರಿಯವರು ಹಾವಿನ ಮರಿ ಎಂದು ವಿಷ ಇಲ್ಲದ ಹಾವೆಂದು ಅದನ್ನ ಮುಟ್ಟಿದ್ದಾರೆ. ಅದು ವಿಷಪೂರಿತ ಮಂಡಲ ಹಾವಾಗಿರುತ್ತೆ. ಇದನ್ನ ಮಂಗಳೂರಿನಲ್ಲಿ ಪಿಲಿ ಕಂದಡಿ ಅಂತ ಸಹ ಕರೀತಾರೆ. ಇದನ್ನ ಮುಟ್ಟಿ ಕಚ್ಚಿಸಿಕೊಂಡಿದ್ದಾರೆ. ನಂತರ ಮತ್ತೊಮ್ಮೆಯೂ ಸಹ ಅದನ್ನ ಆಡಿಸಿ ಕಚ್ಚಿಸಿಕೊಂಡಿದ್ದಾರೆ. ವಿಷ ಇಲ್ಲದ ಹಾವು ಮರಿ ಎಂದು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದ ಮೇಲೆ ಅದರ ವಿಷ ಮೆಲ್ಲಗೆ ಹೇರುತ್ತಿದ್ದಂತೆಯೇ ಅವರಿಗೆ ತಲೆ ಸುತ್ತಿದಂತಾಗಿದೆ. ನಂತರ ಆಸ್ಪತ್ರೆಗೆ ಹೋಗಿ ದಾಖಲಾದರೂ ಆ ಸಂದರ್ಭಕ್ಕೆ ಸಮಯ ಮೀರಿತ್ತು. ರಕ್ತದಲ್ಲಿ ವಿಷ ಬೆರೆತಿತ್ತು. ಅವರು ಸಾವನ್ನಪ್ಪಿದ್ದಾರೆ. ನಮ್ಮ ಮನೆ ಮುಂದೆ ಅನೇಕ ಸಣ್ಣ ಸಣ್ಣ ಹಾವುಗಳು ಬರ್ತಾನೆ ಇರ್ತವೆ. ಆಗ ನಾವು ಎಚ್ಚರದಿಂದ ಇರಬೇಕು. ಹಾವನ್ನು ಕಂಡಾಗ ಯಾರಿಗಾದರೂ ತಿಳಿಸಿ ಕೋಲಿಂದ ಅದನ್ನು ದೂರ ಇಡುವಂತೆ ನೋಡಬೇಕು. ಕೈಯಿಂದ ಅದನ್ನು ಯಾವುದೇ ರೀತಿಯಲ್ಲಿ ಮುಟ್ಟಲೇಬಾರದು. ಮುಟ್ಟಿದರೆ ಅಕಸ್ಮಾತ್ ಕಚ್ಚಿದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಿ ದಾಖಲಾಗಬೇಕು. ಇಲ್ಲ ಏನಾಗುತ್ತೆ, ಮರಿ ತಾನೇ ಕಚ್ಚಿದೆ, ಏನೂ ಆಗೋದಿಲ್ಲ ಅಂತ ತಿಳಿದುಕೊಂಡ್ರೆ ಅದು ಖಂಡಿತ ಈ ರೀತಿಯ ಒಂದು ಅವಘಡಕ್ಕೆ ಕಾರಣ ಆಗುತ್ತೆ. ಯಾವುದೇ ಹಾವು ಕಡಿದರೂ ಅದು ಕಚ್ಚಿದೆ, ವಿಷವನ್ನು ಬಿಟ್ಟಿಲ್ಲ ಅಂತ ಸುಮ್ಮನಾಗಬಾರ್ದು. ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗಬೇಕು. ಇನ್ನೊಂದು ಮುಖ್ಯ ವಿಚಾರ, ಹಾವು ಕಡಿದಾಗ ನಾವು ಆ ಜಾಗಕ್ಕೆ ಒಂದು ಗಟ್ಟಿಯಾದ ದಾರದಿಂದ ಬಿಗಿತೇವೆ. ಅದನ್ನು ಮಾಡಲೇಬಾರದು. ಮೆದುವಾಗಿ ನಾವು ಕಟ್ಟಬೇಕು. ಗಟ್ಟಿಯಾಗಿ ಕಟ್ಟಿದ್ರೆ ಆ ರಕ್ತ ಪರಿಚಲನೆ ಆಗದೆ ನಮ್ಮ ಕೈ ಅಥವಾ ಕಾಲು ಎಲ್ಲಿಗೆ ಕಟ್ಟಿರ್ತೀವಿ ಅದು ಪ್ಯಾರಲೈಸ್ ಆಗುವಂತಹ ಸಾಧ್ಯತೆ ತುಂಬನೇ ಇರುತ್ತೆ. ಹಾಗಾಗಿ ಯಾವಾಗಲೂ ಹಾವು ಕಚ್ಚಿರುವಂತಹ ಜಾಗಕ್ಕೆ ಬಿಗಿಯಾಗಿ ದಾರ, ಹಗ್ಗ ಯಾವುದನ್ನು ಕಟ್ಟಬಾರದು. ಒಬ್ಬ ಮನುಷ್ಯ ಕೈಯಿಂದ ಬಿಗಿಯಾಗಿ ಹಿಡಿದರೆ ಯಾವ ಮಟ್ಟಕ್ಕೆ ಇರುತ್ತೆ ಅಷ್ಟು ಮೆದುವಾಗಿ ಕಟ್ಟುವುದು ಅಗತ್ಯ. ತೀರಾ ಗಟ್ಟಿಯಾಗಿ ಕಟ್ಟಿದರೆ ಆ ಜಾಗಕ್ಕೆ ರಕ್ತ ಪರಿಚಲನೆಯಾಗದೆ ಆ ಅಂಗ ನಿಷ್ಕ್ರಿಯಗೊಳ್ಳುತ್ತೆ. ಹಾಗೂ ಯಾವುದೇ ಹಾವು ಕಚ್ಚಿದ ತಕ್ಷಣವೇ ಅದು ಯಾವ ಹಾವು ಅಂತ ನಾವು ತಿಳಿದುಕೊಬೇಕು. ನಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯವಾಗದೇ ಇದ್ದರೆ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಆ ಹಾವನ್ನು ಯಾವುದು ಅಂತ ತಿಳಿದುಕೊಳ್ಳಲು ತಿಳಿಸಬೇಕು. ಹಾಗೂ ನಾವು ಎದ್ದು ಆ ಸಮಯದಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸಲೇಬಾರದು. ಓಡುವುದು ಹಾಗೂ ಗಾಡಿಯನ್ನು ಚಲಿಸುವುದು ಯಾವುದೇ ಕೆಲಸವನ್ನು ಮಾಡಲೇಬಾರದು. ತಕ್ಷಣಕ್ಕೆ ಯಾರಾದರೂ ನಮ್ಮನ್ನು ಎತ್ತಿಕೊಂಡು ಹೋಗಬೇಕು ಹಾಗೂ ಆಸ್ಪತ್ರೆಗೆ ದಾಖಲು ಮಾಡಬೇಕು. ನಾವು ಹೆಚ್ಚು ಶ್ರಮವನ್ನು ವಹಿಸಿದರೆ ನಮ್ಮ ರಕ್ತ ಪರಿಚಲನೆ ಹೆಚ್ಚಾಗಿ ವಿಷ ಮೈಯಲ್ಲೆಲ್ಲ ಹಬ್ಬಿ ಬೇಗ ಸಾವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೂ ಹಾವು ಕಚ್ಚಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀರು ಕುಡಿಯಲೇಬಾರದು. ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಾಗಬೇಕು. ನೀರು ಕುಡಿಯುವುದು, ಓಡುವುದು ಈ ರೀತಿಯ ಕೆಲಸಗಳನ್ನು ಮಾಡಲೇಬಾರದು. ಕೆಲವು ಕಿಂಗ್ ಕೋಬ್ರಾ ಹಾವುಗಳು ಒಮ್ಮೆಗೆ ಕಚ್ಚಿದರೆ ತಕ್ಷಣಕ್ಕೆ ಸಾವಾಗುವ ಚಾನ್ಸಸ್ ತುಂಬನೇ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ನೀವು ವೈದ್ಯರನ್ನು ಕಾಣಬೇಕು. ಅನೇಕರು ಹಾವು ಕಚ್ಚಿದ ತಕ್ಷಣ ವೈದ್ಯರನ್ನ ಕಾಣದೆ ಮಾಟ ಮಂತ್ರ ಅಂದರೆ ಮಂತ್ರವನ್ನು ಹಾಕಿ ವಿಷವನ್ನು ತೆಗಿಸಬಹುದು ಅಂತ ಮಂತ್ರವಾದಿಗಳ ಹತ್ರ ಹೋಗ್ತಾರೆ. ಇದು ತುಂಬನೇ ಡೇಂಜರ್. ಏಕೆಂದರೆ ಮಂತ್ರವಾದಿಗಳು ಮಂತ್ರವನ್ನು ಹಾಕಿ ಎಂದೂ ಸಹ ಹಾವಿನ ವಿಷವನ್ನು ಇಳಿಸಲು ಸಾಧ್ಯವಿಲ್ಲ. ಅನೇಕರು ಈ ರೀತಿಯ ಕೆಲಸಗಳನ್ನು ಮಾಡಲು ಹೋಗಿ ಎಲ್ಲಿ ಹಾವು ಕಡಿದಿರುತ್ತೋ ಆ ಜಾಗದಲ್ಲಿ ತಮ್ಮ ಅಂಗಾಂಗವನ್ನೇ ಕಳೆದುಕೊಂಡಿರ್ತಾರೆ ಅಥವಾ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರ್ತಾರೆ. ಅನೇಕರು ಅವುಗಳ ಬಗ್ಗೆ ಜ್ಞಾನವಿಲ್ಲದೆ ಅವುಗಳನ್ನು ಮುಟ್ಟುವುದು ಹಾಗೂ ಅವನ್ನು ಎತ್ತಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಅಕಸ್ಮಾತಾಗಿ ಯಾವುದೇ ಟ್ರೈನಿಂಗ್ ಇಲ್ಲದೆ ಈ ರೀತಿ ಮಾಡಿದಾಗ ಅವು ತಕ್ಷಣಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದರ ಅನುಭವವಿಲ್ಲದೆ ಅದರಿಂದ ಕಚ್ಚಿಸಿಕೊಂಡು ಈ ರೀತಿಯ ಸಾವನ್ನಪ್ಪುತ್ತಾರೆ. ಹಾಗಾಗಿ ಉತ್ತಮ ಟ್ರೈನಿಂಗ್ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾವುದೇ ಹಾವುಗಳನ್ನು ಮುಟ್ಟಬೇಡಿ.